Dear students, welcome to Indian Constitution class. Myself Pratibha K. Marapure, lecturer in IC subject. Let's start the syllabus. Making of Indian Constitution. First one is sources. ಭಾರತ ಸಂವಿಧಾನದ ರಚನಾಕ್ರಮ, ಅದರ ಕೆಲವು ಮೂಲಾಂಶಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಅಂದರೆ ಭಾರತಕ್ಕೆ ಸಂವಿಧಾನ ರಚನೆ ಮಾಡುವ ಯಾವ ಆಯೋಗಗಳು ಇಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಕೆಲವು ನಿಯಮಗಳನ್ನು ಜಾರಿಗೆ ತಂದಿದ್ವು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹೀಗಾಗಿ ಭಾರತ ಸಂವಿಧಾನಕ್ಕೆ ಕೆಲವು ಮೂಲಗಳು, ನಮ್ಮ ಭಾರತದ ನಿಯಮದ ಪ್ರಕಾರ ಕೆಲವು ಮೂಲಗಳು ಯಾವಾಗಿದ್ದವು ಅಂತಂದರೆ, ಫಸ್ಟ್ ಒನ್ ಬೈ ಮೀನ್ಸ್ ಆಫ್ ಆ್ಯಕ್ಟ್, ಸನ್ನದಿನ ರೂಪದಲ್ಲಿ, ಕಾಯ್ದೆಯ ರೂಪದಲ್ಲಿ ಕೆಲವು ಕಾಯ್ದೆಗಳನ್ನು ಯಾಕೆ ನಾವು ಸಂವಿಧಾನದಲ್ಲಿ ಅಳವಡಿಸಬಾರ್ದು ಅನ್ನುವಂಥ ರೂಪ. ಮತ್ತೊಂದು ರೆವಲ್ಯೂಷನರಿ ವೇಸ್, ಅಂದರೆ ಕ್ರಾಂತಿಕಾರಿ ಮಾರ್ಗ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬೈ ಮೀನ್ಸ್ ಆಫ್ ಕಸ್ಟಮ್ಸ್, ಸಂಪ್ರದಾಯಗಳ ಮುಖಾಂತರ ಅಂಥೇಳಿ ಅನ್ಬೋದು. ಭಾರತ ಸಂವಿಧಾನದ ರಚನಾ ಕ್ರಮ ರಚನೆಯಾಗಬೇಕಾದ್ರೆ ಹಲವು ಆಯೋಗಗಳು ಕೂಡ ಅದಕ್ಕೆ ಕಾರಣವಾಗಿವೆ. ಅದರಲ್ಲಿ ಫಸ್ಟ್ ಒನ್ ಸೈಮನ್ ಕಮಿಷನ್ ಆ್ಯಂಡ್ ಗವರ್ಮೆಂಟ್ ಆಫ್ ಇಂಡಿಯನ್ ಆ್ಯಕ್ಟ್ 1935, ಭಾರತ ಸರ್ಕಾರದ ಅತ್ಯಂತ ಬಲಿಷ್ಠವಾದ ಕಾಯ್ದೆ ಅಂತ ಹೇಳ್ತೀವಿ. ಅದು ಯಾವುದು ಅಂದರೆ 1935 ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೀವಿ. ಆ ಕಾಯ್ದೆ ಭಾರತಕ್ಕೆ ಸಂವಿಧಾನ ರಚನೆ ಮಾಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದರೂ ಕೂಡ 1935 ಕಾಯ್ದೆ ಸಫಲಗೊಳ್ಳಿಲ್ಲ. ಆ ಕಾರಣಕ್ಕಾಗಿ ಆ ಯೋಜನೆಯ ಜೊತೆಗೆ ಸಂವಿಧಾನದ ರಚನಾ ಒಂದು ವಿಚಾರವೂ ಕೂಡ ಅಲ್ಲೇ ಕೈ ಬಿಡಲಾಯಿತು. ನೆಕ್ಸ್ಟ್ ಆಯೋಗ ಅಂತ ಅನ್ಬೋದು, ಅದು ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಕಮಿಷನ್ ಅನ್ನೋದು ಭಾರತದ ಒಂದು ಸಂವಿಧಾನದ ರಚನೆ ಇನ್ನೇನು ಆಯಿತು ಅನ್ನುವಷ್ಟರಲ್ಲಿ ಅದನ್ನು ಕೂಡ ನಾವು ಕೈ ಬಿಡಲಾಯಿತು. ಅದು ಯಾವ ರೀತಿಯಾಗಿ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇನ್ 1940 ದ ಕೊಲಿಷಿಯನ್ ಗೌರ್ಮೆಂಟ್ ಇನ್ ಬ್ರಿಟನ್ ರಿಕಗ್ನೈಸ್ಡ್ ದ ಪ್ರಿನ್ಸಿಪಲ್ ದಟ್ ಇಂಡಿಯನ್ themselves should frame a constitution for autonomous India. ಭಾರತ ಸಂವಿಧಾನದ ರಚನೆಯ ಬಗ್ಗೆ ಭಾರತವನ್ನು ಆಳ್ತಕ್ಕಂಥ ಬ್ರಿಟಿಷರಿಗೆ ಭಾರತದ ಒಂದು ಸಮ್ಮಿಶ್ರ ಸರ್ಕಾರಗಳು ಕೆಲವು ಬೇಡಿಕೆಗಳನ್ನ ಮುಂದೊಡ್ಡಿದ್ದು. ನಮ್ಮ ದೇಶಕ್ಕೆ ಸಂವಿಧಾನ ರಚನೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಭಾರತೀಯರೇ ಬ್ರಿಟಿಷರ ಮುಂದೆ ಬೇಡಿಕೆಯನ್ನು ಒಡ್ಡಿದ್ರು. ಅದೇ ಒಂದು ನಿಯಮವನ್ನು ತತ್ವಶಃ ಬ್ರಿಟಿಷ್ ಅಧಿಕಾರಿಗಳು ಒಪ್ಪಿಕೊಂಡು ಇನ್ 1942 1942ರಲ್ಲಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ರವರನ್ನು ಭಾರತಕ್ಕೆ ಕಳಿಸಿದರು. ಯಾಕಂತಂದರೆ ಭಾರತಕ್ಕೆ ಒಂದು ಸಂವಿಧಾನ ರಚನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಅವರು ಇಲ್ಲಿ ಕಳಿಸಿಕೊಟ್ಟಿದ್ದರು. ಆದರೆ ಕೊನೆಯದಾಗಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ರವರ ಕೆಲವೊಂದು ಪ್ರಪೋಸಲ್ಸ್ಗಳನ್ನು ರಿಜೆಕ್ಟ್ ಮಾಡಲಾಯಿತು. ರಿಜೆಕ್ಟ್ ಮಾಡಿದ ನಂತರದಲ್ಲಿ ಈ ಒಂದು ನಿಯಮಗಳನ್ನು ರಿಜೆಕ್ಟ್ ಮಾಡಿದ ನಂತರದಲ್ಲಿಯೇ ಒಂದು ಹುಟ್ಟಿಕೊಂಡಂಥ ಒಂದು ಆಯೋಗ ಅಂತಂದರೆ ಅದು ಕ್ಯಾಬಿನೆಟ್ ಆಯೋಗ ಅಂತ ಕರಿತೀವಿ. ಆಫ್ಟರ್ ದ ರಿಜೆಕ್ಷನ್ ಆಫ್ ದ ಪ್ರಪೋಸಲ್ಸ್ ಆಫ್ ದ ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್ ಅನೌನ್ಸ್ಡ್ ಇಟ್ಸ್ ಡಿಸಿಷನ್ ಆನ್ 16th May 1946. ಅಂದರೆ ಕ್ಯಾಬಿನೆಟ್ ಆಯೋಗ ಅನ್ನೋದು 1946 ಮೇ 16ರಂದು ಅದನ್ನು ಅನೌನ್ಸ್ ಮಾಡಲಾಯಿತು. ಅಂದರೆ ನಮ್ಮ ಭಾರತಕ್ಕೆ ಒಂದು ಸಂವಿಧಾನ ರಚನಾ ಸಭೆ ರಚನೆ ಆಯಿತು ಅನ್ನುವಂಥ ರೀತಿಯಲ್ಲಿ ಅನೌನ್ಸನ್ನು ಮಾಡಲಾಯಿತು. ನಂತರದಲ್ಲಿ ರಚನೆಯಾಗಿರುವುದೇ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಕರಿತೀವಿ, ಸಂವಿಧಾನದ ರಚನಾ ಸಭೆ. ಇನ್ನು ಸಂವಿಧಾನದ ರಚನಾ ಸಭೆ ರಚನೆಯಾದ ನಂತರದಲ್ಲಿ ಅಲ್ಲಿ ಫಸ್ಟ್ ಒನ್ ನಾವೇನಪ್ಪ ಅಂತಂದ್ರೆ ಮೆಂಬರ್ಶಿಪ್ಗಳನ್ನು ನಾವು ನೋಡ್ತೀವಿ. ಮೆಂಬರ್ಶಿಪ್ಗಳನ್ನ ನೋಡಬೇಕಾದ್ರೆ ಟೋಟಲಿ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ದ ಟೋಟಲ್ ಮೆಂಬರ್ಸ್ ಆಫ್ 389, ಟೋಟಲಿ 389 ಜನ ಸದಸ್ಯರನ್ನು ಒಳಗೊಂಡಿರುವಂಥದ್ದು ಭಾರತ ಸಂವಿಧಾನದ ರಚನಾ ಸಭೆ. ಅದರಲ್ಲಿ 292 ಮೆಂಬರ್ಸ್ ಇಲೆಕ್ಟೆಡ್ ಥ್ರೂ ದ ಪ್ರೊವಿಷನಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಭಾರತ ಸಂವಿಧಾನದ ರಚನಾ ಒಂದು ಸಭೆಗೆ 292 ಜನ ಸದಸ್ಯರನ್ನು ಆಯ್ಕೆ ಮಾಡಲಾಗ್ತಾ ಇದೆ. ಯಾವ ಒಂದು ಮೂಲದಿಂದ ಅಂತಂದರೆ ಬ್ರಿಟಿಷ್ ಇಂಡಿಯಾದಿಂದ ಅಂತ ನಾವು ಅನ್ಬೋದು. ಭಾರತ ಸಂವಿಧಾನದ
ರಚನೆಗೆ. ಯಾಕಂತಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ 292 ಜನ ಸದಸ್ಯರನ್ನು ಬ್ರಿಟಿಷ್ ಇಂಡಿಯಾದಿಂದ, ಅಂದರೆ ಭಾರತವನ್ನು ಆಳುವಂಥ ಬ್ರಿಟಿಷ್ ಒಂದು ಸದಸ್ಯರನ್ನೇ ನಾವು ನೇಮಕ ಮಾಡಿದ್ವಿ, 292 ಜನ ಸದಸ್ಯರನ್ನು. ನೆಕ್ಸ್ಟ್ 93 ಮೆಂಬರ್ಸ್ ರೀಪ್ರೆಸೆಂಟೆಡ್ ದ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್. ಭಾರತ ಸಂವಿಧಾನವನ್ನು ಇನ್ನು ರಚನಾ ಸಭೆಗೆ 93 ಜನ ಸದಸ್ಯರನ್ನು ಆಯ್ಕೆ ಮಾಡ್ತೀವಿ, ಅದು ದೇಶೀಯ ಸಂಸ್ಥಾನಗಳಿಂದ. ಅಂದರೆ ಭಾರತದಲ್ಲಿರುವ ರಾಜ ಮನೆತನಗಳು ಅಂತೇಳಿ ಕರೆಸಿಕೊಳ್ತಕ್ಕಂಥ ಚಿಕ್ಕ ಪುಟ್ಟ ದೇಶೀಯ ಸಂಸ್ಥಾನಗಳಂತೇನಿರ್ತಾವಲ್ಲ, ಆ ಅಲ್ಲಿ ಇರ್ತಕ್ಕಂಥವರಿಂದ 93 ಜನ ಸದಸ್ಯರನ್ನು ನಾವು ಆಯ್ಕೆ ಮಾಡಿ ಸಂವಿಧಾನ ರಚನಾ ಸಭೆಗೆ ಅವರನ್ನು ನೇಮಕ ಮಾಡ್ತೀವಿ. ಇನ್ನು ಫೈನಲಿ 4 ಮೆಂಬರ್ಸ್ ರೀಪ್ರೆಸೆಂಟೆಡ್ ದ ಚೀಫ್ ಕಮಿಷನರ್ಸ್ ಪ್ರಾವಿನ್ಸಸ್. ಅಂದರೆ 4 ಜನ ಸದಸ್ಯರನ್ನು ಇಲ್ಲಿ ಚೀಫ್ ಕಮಿಷನರ್ಸ್ ಅನ್ನುವಂಥವರು ನೇಮಕ ಮಾಡ್ತಾ ಇದ್ದಾರೆ. ಚೀಫ್ ಕಮಿಷನರ್ಸ್ ಅಂದರೆ ಯಾರು ಅನ್ನೋಂಥ ಪ್ರಶ್ನೆ ಬರ್ಬೋದು. 1946ರಲ್ಲಿ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕಿರಲಿಲ್ಲ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಯಾವುದೇ ಸರ್ಕಾರದ ಹುದ್ದೆಗಳು ನೇಮಕ ಮಾಡ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿರುವಂಥ ಅಧಿಕಾರಿಗಳೇ ತಮ್ಮದೇ ಆದಂಥ ರೀತಿಯಲ್ಲಿ ಚೀಫ್ ಕಮಿಷನರ್ಸ್ ಹುದ್ದೆಯನ್ನು ನೇಮಕ ಮಾಡಿಕೊಳ್ತಾ ಇದ್ದರು. ಆ ಚೀಫ್ ಕಮಿಷನರ್ಸ್ ಅನ್ನೋದು ರಾಷ್ಟ್ರಪತಿಯ ಹುದ್ದೆಗೆ ಸರಿ ಸಮಾನ ಅಂತಲೂ ಕೂಡ ಆವಾಗ ಕರಿತಾ ಇದ್ದರು. ಆ ಚೀಫ್ ಕಮಿಷನರ್ಸ್ ಅವರು 4 ಜನ ಸದಸ್ಯರನ್ನು ಇಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಆಯ್ಕೆ ಮಾಡಿ ಕಳಿಸುವಂಥ ವಿಧಾನ ಇತ್ತು. ಟೋಟಲಿ 389 ಮೆಂಬರ್ಸ್ಗಳು ನಮ್ಮ ಭಾರತ ಸಂವಿಧಾನದ ರಚನೆಯನ್ನು ಇಲ್ಲಿ ಮಾಡಿದರು ಅಂಥೇಳಿ ನಾವು ಕರಿತೀವಿ. ಅದಾದ ನಂತರದಲ್ಲಿ ಇನ್ನು ಸಂವಿಧಾನ ರಚನಾ ಸಭೆ ರಚನೆಯಾದ ನಂತರದಲ್ಲಿ ನಾವು ಮುಂದಿನ ವಿಷಯಕ್ಕೆ ಹೋಗಬೇಕಾಗ್ತಾ ಇದೆ. ಅದು ಯಾವುದು ಅಂದರೆ ಇಲ್ಲಿ ಆರ್ಗನೈಜೇಷನ್, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆರ್ಗನೈಜೇಷನ್ ಅಂತಂದರೆ ಸಂಘಟನೆ. ಯಾವ ರೀತಿಯಲ್ಲಿ ಸಂಘಟನೆ ಅನ್ನೋದು ಅಂದರೆ ರಚನೆ ಆಯಿತು, ಸದಸ್ಯರ ನೇಮಕ ಪ್ರಕ್ರಿಯೆ ಹೇಗೆ ನಡೀತು ಅನ್ನೋದರ ಕುರಿತು ಕೂಡ ನಾವಲ್ಲಿ ನೋಡಬೇಕಾಗ್ತಾ ಇದೆ. ಮೊದಲನೇದಾಗಿ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೇಡ್ ಫಾರ್ ದ ಫಸ್ಟ್ ಟೈಮ್ ಇನ್ ನ್ಯೂ ದೆಹಲಿ ಆನ್ December 9, 1946. ಅಂದರೆ ಭಾರತ ಸಂವಿಧಾನದ ರಚನಾ ಸಭೆಯ ಮೊಟ್ಟ ಮೊದಲ ಅಧಿವೇಶನ ನ್ಯೂ ದೆಹಲಿ ಅಂದರೆ ದೆಹಲಿಯಲ್ಲಿ ನಡೆಯಿತು. ಅದು December 9, 1946ರಂದು ಆ ಒಂದು ಸಭೆ ನಡೀತಾ ಇದೆ. ಜೊತೆಗೆ ಇನ್ನು ಆ ಸಭೆಯ ಕುರಿತು ಏನಪ್ಪ ಅಂತಂದರೆ ಇಲ್ಲಿ ಮೊದಲನೆಯದಾಗಿ ಆ December 9, 1946ರಂದೇ ಒಂದು ಸಭೆ ನಡೆದಾಗ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಅಂದರೆ December 9, 1946ರಂದೇ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಫಸ್ಟ್ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನದ ರಚನಾ ಸಭೆಯ ಮೊಟ್ಟ ಮೊದಲ ಅಧ್ಯಕ್ಷರು ಅಂತ ಹೇಳಿ ಕರಿತೀವಿ. ನೋಡ್ರಿ, ಇವರು ಬರೀ ಹಂಗಾಮಿ ಅಧ್ಯಕ್ಷರಾಗಿ, ಟೆಂಪರವರಿ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಇವರು ಹಂಗಾಮಿ ಅಧ್ಯಕ್ಷರಾಗಿ ಇವರನ್ನು ನೇಮಕ ಮಾಡಲಾಗ್ತಾ ಇದೆ. ಹಾಗಾಗಿ ಕಾಮನ್ ಆಗಿ ನಾವು ಹೇಳಬೇಕಾದ್ರೆ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದಂಥವ್ರು ಯಾರು ಅಂತ ಕೇಳಬೇಕಾದ್ರೆ ಮೊದಲ ಅಧ್ಯಕ್ಷರಾದಂಥವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಹೇಳಿ ಕರಿತೀವಿ. ಆದರೆ ಮೊದಲ ಅಧ್ಯಕ್ಷ ಸ್ಥಾನ ವಹಿಸಬೇಕಾದ್ರೆ ಇಲ್ಲಿ ನಾವು ಈ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನ ಹೆಸರನ್ನು ಯಾಕೆ ನಾವು ಗುರುತಿಸೋದಿಲ್ಲ ಅಂತಂದರೆ ಅವರು ಹಂಗಾಮಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥವರು ಅಂಥೇಳಿ ಕರಿತೀವಿ. ನೆಕ್ಸ್ಟ್ 11th December in 1946 Dr. Babu Rajendra Prasad then became the permanent president of Constituent Assembly. ನೋಡ್ರಿ, December 11, 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು ಪರ್ಮನೆಂಟ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದರು. ಸಂವಿಧಾನದ ರಚನಾ ಸಭೆಯ ಖಾಯಂ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆ್ಯಂಡ್ ವುಡ್ ಲೇಟರ್ ಬಿಕೇಮ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು ಪರ್ಮನೆಂಟ್ ಪ್ರೆಸಿಡೆಂಟು ಕೂಡ ಆದರು. ಜೊತೆಗೆ ಭಾರತ ಸಂವಿಧಾನ ರಚನೆಯಾದ ನಂತರದಲ್ಲಿ ಮೊಟ್ಟ ಮೊದಲ ದೇಶದ ರಾಷ್ಟ್ರಪತಿಗಳು ಕೂಡ ಅವರೇ ಆದರು ಅಂತ ಹೇಳಿ ಕರಿತೀವಿ. ಹಾಗಾಗಿ ನೋಡಿರಿ, ಹಂಗಾಮಿ ಅಂತಂದರೆ December 9ರಿಂದ 9, 10, 11 3 ದಿನಗಳವರೆಗೆ ಮಾತ್ರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಅಧ್ಯಕ್ಷರಾಗಿದ್ದರು. ಕಾರಣ ಪರ್ಮನೆಂಟ್ ಪ್ರೆಸಿಡೆಂಟ್ ಅವರನ್ನು ನೇಮಕ ಮಾಡಲಿಕ್ಕೆ ಕಾಲಾವಕಾಶ ಬೇಕಾದ್ದರಿಂದ ಅಲ್ಲಿ ಹಂಗಾಮಿ ರಾಷ್ಟ್ರಪತಿಯಾಗಿ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದರು ಅಂಥೇಳಿ ಅನ್ಬೋದು. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ನಾವು ಟಿ ಕೃಷ್ಣಮಾಚಾರಿ ಮತ್ತು HC ಮುಖರ್ಜಿ ಅನ್ನುವಂಥ ರೀತಿಯಲ್ಲಿ ನಾವು ತಿಳ್ಕೊಳ್ತೀವಿ. ಟಿ ಕೃಷ್ಣಮಾಚಾರಿ ಮತ್ತು
ಯಾರು HC ಮುಖರ್ಜಿ ಅನ್ನುವಂಥ ಹೆಸರಿನಿಂದ ನಾವಿಲ್ಲಿ ಗುರುತಿಸ್ತೀವಿ. ಇವರು ವೈಸ್ ಪ್ರೆಸಿಡೆಂಟ್ ಆಗಿ ಅಧಿಕಾರವನ್ನು ನಡೆಸಿರುವಂಥವರು. ನೆಕ್ಸ್ಟ್, ಆನ್ 13 ಡಿಸೆಂಬರ್ 1946 ಪಂಡಿತ್ ಜವಾಹರ್ಲಾಲ್ ನೆಹರು ಮೂಡ್ ದ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್. ಅಂದರೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮೀನ್ಸ್ ಧ್ಯೇಯೋದ್ದೇಶಗಳ ಠರಾವು. ಭಾರತ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಈಗ ಮನುಷ್ಯರಿಗೆ ಯಾವ ರೀತಿಯಾಗಿ ಕೆಲವು ಗುರಿ ಮತ್ತು ಉದ್ದೇಶಗಳು ಇರ್ತವೆಯೋ ಹಾಗೆಯೇ ಈ ದೇಶಕ್ಕೂ ಕೂಡ ಕೆಲವು ಗುರಿ ಮತ್ತು ಉದ್ದೇಶಗಳು ಇರಬೇಕು ಅನ್ನುವಂಥ ವಿಚಾರ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ವಿಚಾರದಲ್ಲಿ ಬಂತು. ಹಾಗಾಗಿ ಜವಾಹರ್ಲಾಲ್ ನೆಹರೂರವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನೋದನ್ನು ಡಿಸೆಂಬರ್ 13, 1946ದಲ್ಲಿ ಅವರು ಜಾರಿಗೆ ತಂದರು. ಇದು ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದರೆ ಇದನ್ನು ನೋಟ್ ಮಾಡ್ಕೋಬೋದು ನೀವು. ಡಿಸೆಂಬರ್ 13, 1946 ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅಂದರೆ ಧ್ಯೇಯೋದ್ದೇಶಗಳ ಠರಾವು ಅನ್ನೋದನ್ನು ಅವರು ಪಾಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಧ್ಯೇಯೋದ್ದೇಶಗಳ ಠರಾವನ್ನು ಪಾಸು ಮಾಡಿದವರು ಯಾರು ಮತ್ತು ಯಾವಾಗ ಅಂತ ಕೇಳ್ಬೋದು, ಅಥವಾ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪಾಸು ಮಾಡಿದಂಥ ಒಂದು ಕಾಯ್ದೆ ಯಾವುದು ಅಂತ ಕೇಳ್ಬೋದು. ಈ ರೀತಿಯಾಗಿ ಒಂದು ಇರುವಂಥ ಕ್ವಶನ್ನ. ಅದೇ ರೀತಿಯಾಗಿ ಇದನ್ನು ಧ್ಯೇಯೋದ್ದೇಶಗಳ ಠರಾವು ಅನ್ನೋದ್ರ ಬಗ್ಗೆ ನಿಮಗೊಂದು ವಿಷಯ ಹೇಳಬೇಕಾದ್ರೆ, ಈಗಾಗಲೇ ನಾವು ಪೂರ್ವ ಪೀಠಿಕೆಯಲ್ಲಿ ಇರುವಂಥ ಏನು ವಿಷಯಗಳಿದಾವೋ ಆ ಎಲ್ಲ ವಿಷಯಗಳನ್ನು ಧ್ಯೇಯೋದ್ದೇಶಗಳ ಠರಾವಿನಿಂದ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಧ್ಯೇಯೋದ್ದೇಶಗಳ ಠರಾವು ಅನ್ಬೋದು, ಅಥವಾ ನಾವು ಅದನ್ನು ಮುಖ್ಯವಾಗಿ ಪೂರ್ವ ಪೀಠಿಕೆಯಲ್ಲಿನೂ ಕೂಡ ನೋಡ್ತೀವಿ. ಪೂರ್ವ ಪೀಠಿಕೆ ಅಂತಂದರೆ ಸಂವಿಧಾನದ ಮುಖಪುಟ ಅಂತ ಅನ್ಬೋದು, ಪ್ರಸ್ತಾವನೆ ಅಂತ ಅನ್ಬೋದು, ಅಥವಾ ದಿ ಪ್ರಿಯಾಂಬಲ್ ಅಂತಲೂ ಕೂಡ ನಾವು ಕರಿತೀವಿ. ಕಾರಣ ಸಂವಿಧಾನದ ಕೆಲವು ಗುರಿ ಮತ್ತು ಉದ್ದೇಶಗಳು. ಸಂವಿಧಾನ ರಚನೆ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಮುಂಬರುವಂಥ ದಿನಗಳಲ್ಲಿ ನಮ್ಮ ಭಾರತ ದೇಶ ಏನಾಗಬೇಕು ಅನ್ನುವಂಥ ಕೆಲವು ಗುರಿಗಳನ್ನು ಹೊಂದಿರ್ತದೆ. ಆ ಗುರಿಗಳು ಏನು ಅನ್ನೋದನ್ನೇ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ಧ್ಯೇಯೋದ್ದೇಶಗಳ ಠರಾವು ಅನ್ನೋದರಲ್ಲಿ ಪಾಸ್ ಮಾಡಲಾಗ್ತದೆ. ಹಾಗಾಗಿ ಮತ್ತೊಂದು ಕ್ವಶನ್ ನಿಮ್ಗೆ ಕೇಳ್ಬೋದು, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಚನೆ ಮಾಡಿದವರು ಯಾರು ಅಂತ ಕೇಳ್ಬೋದು. ಹಾಗಾದರೆ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಭಾರತ ಸಂವಿಧಾನ ದಿ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ MN ರಾವ್ರವರು ಆಯ್ಕೆ ಆಗ್ತಾ ಇದ್ದಾರೆ ಸಂವಿಧಾನಾತ್ಮಕ ಸಲಹೆಯನ್ನು ನೀಡಲಿಕ್ಕೆ. ಸಂವಿಧಾನದ ಕೆಲವು ಕಾನೂನುಗಳು ಪ್ರಬಲವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬ ಸಂವಿಧಾನಾತ್ಮಕ ಸಲಹಾಗಾರನಾಗಿ MN ರಾವ್ರವರನ್ನು ನಾವಿಲ್ಲಿ ನೇಮಕ ಮಾಡ್ತೀವಿ. ಜೊತೆಗೆ ಇನ್ನೂ ಕೆಲವು ಏನಪ್ಪ ಅಂತಂದ್ರೆ ನಾವಿಲ್ಲಿ ಸದಸ್ಯರನ್ನು ಕೂಡ ನೋಡ್ಬೋದು. ಅದರಲ್ಲಿ ಪ್ರಮುಖವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು, ಶ್ರೀ ರಾಜಗೋಪಾಲಾಚಾರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಚಾರ್ಯ ಕೃಪಲಾನಿ, ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮುಂತಾದ ಒಂದು ಸದಸ್ಯರು ಕೂಡಿಕೊಂಡು ಸಂವಿಧಾನದ ರಚನೆಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವುದರಲ್ಲಿ ಸಫಲರಾದರು ಅಂತ ಹೇಳಿ ಕರಿಬೋದು. ನೆಕ್ಸ್ಟ್ ಕಮಿಟಿ ಈಸ್ ಡ್ರಾಫ್ಟಿಂಗ್ ಕಮಿಟಿ, ಕರಡು ಸಮಿತಿ ಅಂತ ಹೇಳಿ ಕರಿಬೋದು. ಆನ್ 29 ಆಗಸ್ಟ್ 1947 ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸೆಟಪ್ ಎ ಡ್ರಾಫ್ಟಿಂಗ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ BR ಅಂಬೇಡ್ಕರ್. ನೋಡ್ರಿ, 29 ಆಗಸ್ಟ್ 1947ದಲ್ಲಿ ನಾವು ಸಂವಿಧಾನದ ರಚನಾ ಸಭೆಗೆ ಒಂದು ಕರಡು ಸಮಿತಿಯನ್ನು ರಚನೆ ಮಾಡ್ತೀವಿ. 1946ದಲ್ಲಿ ರಚನೆಯಾದಂಥ ರಚನಾ ಸಭೆ, ಆದರೆ ಕರಡು ಸಮಿತಿಯನ್ನು ಆಗಸ್ಟ್ 29, 1947ದಲ್ಲಿ ಕರಡು ಸಮಿತಿಯನ್ನು ರಚನೆ ಮಾಡ್ತೀವಿ. ಕರಡು ಸಮಿತಿಯ ಒಂದು ಅರ್ಥ, ಡ್ರಾಫ್ಟಿಂಗ್ ಕಮಿಟಿ ಅದರ ಅರ್ಥ ಏನು ಅಂತ ಹೇಳಬೇಕಾದ್ರೆ, ಕರಡು ರೂಪವನ್ನು ನಾವು ಇಲ್ಲಿ ಕೊಡಬೇಕಾದ್ರೆ, ಕರಡು ಮೀನ್ಸ್ ರಚನೆಯಾದಂಥ ಒಂದು ಸಂವಿಧಾನಕ್ಕೆ ಫೈನಲ್ ಟಚಪ್ಪನ್ನು ನಾವು ಕೊಡಬೇಕಾಗ್ತದೆ. ಎಷ್ಟೋ ಕಾನೂನುಗಳನ್ನು, ಎಷ್ಟೋ ನಿಯಮಗಳನ್ನು ಸೇರ್ಪಡೆ ಮಾಡಿರ್ತೀವಿ. ಅದರಲ್ಲಿ ಯಾವ ಒಂದು ನಿಯಮ ಬಹುಮುಖ್ಯವಾಗಿ ಬೇಕು ಅನ್ನೋದನ್ನು ಇಟ್ಟುಕೊಂಡು ಇನ್ನೂ ಹೆಚ್ಚಿನ ಒಂದು ಕೆಲವು ನಿಯಮಗಳನ್ನು ತೆಗೆದು ಹಾಕುವಂಥ ವಿಧಾನ. ಅಂದರೆ ಅತ್ಯವಶ್ಯಕವಾದಂಥ ನಿಯಮಗಳನ್ನು ಮಾತ್ರ ಇಟ್ಟುಕೊಂಡು ಅದನ್ನು ಒಂದು ಚೊಕ್ಕದಾದಂಥ ರೀತಿಯಲ್ಲಿ ಸಂವಿಧಾನ ರಚನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಡ್ರಾಫ್ಟಿಂಗ್ ಕಮಿಟಿಯನ್ನು ನಾವು ರಚನೆ ಮಾಡ್ತೀವಿ. ಆ ರೀತಿಯಲ್ಲಿ ಭಾರತ ಸಂವಿಧಾನದ ಕರಡು ಸಮಿತಿಯು ಕೂಡ ರಚನೆಯಾಗ್ತಾ ಇದೆ. ಆ ರಚನೆಯಾದ ಸಂದರ್ಭದಲ್ಲಿ ಅದರ ಅಧ್ಯಕ್ಷ ಸ್ಥಾನವನ್ನು ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಹಾಗಾದರೆ ನಾವು ಅವರನ್ನು ಭಾರತ ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಯಾಕೆ ನಾವು ಶಿಲ್ಪಿ ಅಂತ ಕರಿತೀವಿ ಅಂದರೆ, ಸಂವಿಧಾನವನ್ನು
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರೇ ರಚನೆ ಮಾಡಲಿಲ್ಲ, ಆದರೆ ಕರಡು ರೂಪವನ್ನು ಕೊಟ್ಟಂಥವ್ರು, ಫೈನಲ್ ಟಚಪ್ ಅಂತಂದರೆ ಅದಕ್ಕೆ ಅಚ್ಚುಕಟ್ಟಾದಂಥ ಫ್ರೇಮನ್ನು ಹಾಕಿಕೊಟ್ಟಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ಬೋದು. ಹಾಗಾಗಿ ಅವರನ್ನು ನಾವು ಸಂವಿಧಾನದ ಶಿಲ್ಪಿ ಅಂತೇಳಿ ನಾವು ಕರಿತೀವಿ. ಅದರ ಜೊತೆಗೆ ಮೆಂಬರ್ಸ್ ಇನ್ ಡ್ರಾಫ್ಟಿಂಗ್ ಕಮಿಟಿ, ಟೋಟಲಿ ಮೆಂಬರ್ಸ್ ಅಂತಂದರೆ 7 ಮೆಂಬರ್ಸ್ಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ, 7 ಜನ ಸದಸ್ಯರನ್ನು ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಚೇರ್ಮನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಕೆ ಎಂ ಮುನ್ಷಿ, ಗೋಪಾಲಸ್ವಾಮಿ ಅಯ್ಯಂಗಾರ್, ಜೊತೆಗೆ ಬಿ ಎಲ್ ಮಿತ್ತರ್, ಆಮೇಲೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಡಿ ಪಿ ಖೈತಾನ್, ಮೊಹಮ್ಮದ್ ಸೌದುಲ್ಲಾ. ಈ ರೀತಿಯಾಗಿ 7 ಜನ ಸದಸ್ಯರಿಂದ ಕೂಡಿರುವಂಥದ್ದು ಒಂದು ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಈ ರೀತಿಯಾಗಿ ನಾವು ಭಾರತ ಸಂವಿಧಾನದ ಒಂದು ರಚನಾ ಕ್ರಮವನ್ನು ಈ ಡ್ರಾಫ್ಟಿಂಗ್ ಕಮಿಟಿಯ ಮೂಲಕ ಅಚ್ಚುಕಟ್ಟುಗೊಳಿಸ್ತಾ ಇದ್ದೀವಿ ಅಂತಂದರೆ, ಇನ್ನು ನೆಕ್ಸ್ಟ್ ಭಾರತ ಸಂವಿಧಾನವನ್ನು ರಚನೆ ಮಾಡಿರುವಂಥ ಕರಡು ಸಮಿತಿಯನ್ನು ರಚನೆ ಮಾಡಿರುವಂಥದ್ದು 29 ಆಗಸ್ಟ್ 1947 ಅಂಥೇಳಿ ನಾವು ಹೇಳಬೇಕಾದ್ರೆ, ಇಲ್ಲಿ ಡ್ರಾಫ್ಟಿಂಗ್ ಕಮಿಟಿ ವಾಸ್ ಸೆಟಪ್ ಆನ್ ದ 29 ಆಗಸ್ಟ್ 1947. And next, drafting committee submitted its report to Assembly on February 21, 1948. This drafting committee submitted means ಒಂದು ಸಂವಿಧಾನದ ರಚನಾ ಸಭೆಗೆ ಅದು ಫೆಬ್ರವರಿ 21, 1948ದಲ್ಲಿ ಅದು ಸಬ್ಮಿಟ್ ಮಾಡಿತು. ಅಂದರೆ ಈ ರೀತಿಯಾಗಿ ನಾವು ಸಂವಿಧಾನ ರಚನೆ ಮಾಡಿದ್ದೀವಿ ಅನ್ನುವಂಥ ರೀತಿಯಲ್ಲಿ 1948ದಲ್ಲಿ ಒಂದು ಸಂವಿಧಾನ ರಚನಾ ಸಭೆಗೆ ನೀಡಿತು. ನಂತರದಲ್ಲಿ the draft constitution was presented to the Constituent Assembly on November 4, 1948. It means ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕರಡು ರೂಪ, ಫೈನಲಿ ಕರಡು ರೂಪ ಸಿದ್ಧವಾದಂಥದ್ದು ಯಾವಾಗ ಅಂತಂದರೆ, ಕನ್ಸಿಡರ್ ಯಾವಾಗ ಮಾಡಿದರು ಅಂತಂದರೆ ನವೆಂಬರ್ 4, 1948. ಇದು ತಿಳ್ಕೊಳ್ಬೋದು. ಕರಡು ಸಮಿತಿಯ ಒಂದು ರಚನೆ ಮಾಡುವುದರ ಉದ್ದೇಶ, ಕೆಲವು ತಿದ್ದುಪಡಿಗಳನ್ನು ಇಲ್ಲಿ ಮಾಡಲಾಗಿ ಇಲ್ಲಿ ಈ 3 ಹಂತದ ಒಂದು ವಿಚಾರಗಳನ್ನ ನಾವು ಅಭ್ಯಾಸ ಮಾಡ್ತೀವಿ. ಅಂದರೆ ಡ್ರಾಫ್ಟಿಂಗ್ ಕಮಿಟಿ ವಾಸ್ ಸೆಟಪ್ ಆನ್ 29 ಆಗಸ್ಟ್ 1947 ಆ್ಯಂಡ್ ದೆನ್ ಡ್ರಾಫ್ಟಿಂಗ್ ಕಮಿಟಿ submitted its report to Assembly on February 21, 1948. And the draft constitution was presented to the Constituent Assembly on November 4, 1948. ಈ ರೀತಿಯಾಗಿ ಸಂವಿಧಾನ ಒಂದು ಕರಡು ರೂಪ ಸಿದ್ಧಗೊಳ್ತಾ ಇದೆ. That time the assembly moved, discussed and disposed of as many as 2,473 amendments out of a total of 7,635 tabled. It means ಭಾರತ ಸಂವಿಧಾನದ ಒಂದು ರಚನಾ ಸಭೆ ಹಲವು ಬದಲಾವಣೆ, ಹಲವು ಚರ್ಚೆ ಹಾಗೂ ಹಲವು ಸ್ಥಾನ ಬದಲಾವಣೆಗಳ ಮೂಲಕ ಅಥವಾ ತೆಗೆದುಹಾಕುವಂಥ ವಿಧಾನಗಳ ಮೂಲಕ ಕೆಲವು ಸಂವಿಧಾನದಲ್ಲಿ ಹೊಸದಾದಂಥ ಒಂದು ರೂಪವನ್ನು ಅಲ್ಲಿ ನೀಡಲಾಯಿತು. ಅದು ಯಾವುದು ಅಂತಂದರೆ ನೋಡಿರಿ, 2,473 ಅಮೆಂಡ್ಮೆಂಟ್ಸ್ ಔಟ್ ಆಫ್ 7,635 ಟೇಬಲ್ಡ್ ಅಂತ ಕರಿತೀವಿ. 7,635 ತಿದ್ದುಪಡಿಗಳನ್ನ ಮಾಡಬೇಕು ಅಂತ ಹೇಳ್ತು. ಯಾರು ಹೇಳಿದ್ರು ಹೇಳ್ರಿ? ಸಂವಿಧಾನ ರಚನೆ ಮಾಡಿದಂಥವ್ರು ಅವರಷ್ಟೇ ಆದರೂ ಕೂಡ ಕೊನೆಯದಾಗಿ ಜಾರಿಗೆ ಬರುವ ಮುನ್ನ ಸಂವಿಧಾನವನ್ನು ಪ್ರಜೆಗಳ ಮುಂದೆ ತಂದಿಡಲಾಗಿತ್ತು. ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡುವ ಪೂರ್ವದಲ್ಲಿ ದೇಶದ ಜನರು ಅದಕ್ಕೆ ಒಪ್ಪಿಗೆ ನೀಡಬೇಕು ಅನ್ನೋಂಥ ಉದ್ದೇಶದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲ ಜನತೆಯ ಮುಂದೆ ತಂದಿಟ್ರು. ಈ ಸಂವಿಧಾನ ನಮ್ಮ ದೇಶದ್ದು, ಇದು ನಿಮಗೆ ಒಳ್ಳೆಯದನ್ನಿಸ್ತದ ಅಥವಾ ಇದರಲ್ಲಿ ಏನಾದರೂ ತಿದ್ದುಪಡಿಗಳು ಆಗಬೇಕಾ ಅನ್ನುವಂಥ ರೀತಿಯಲ್ಲಿ ಕೆಲವು ವಿಚಾರಗಳನ್ನ ಮುಂದಿಟ್ಟಾಗ ಭಾರತ ದೇಶದ ಜನರು ಸುಮಾರು 7,635 ತಿದ್ದುಪಡಿಗಳನ್ನು ತೋರಿಸಿದರು. ಆಗ ಅಷ್ಟು ತಿದ್ದುಪಡಿಗಳನ್ನ ಮಾಡಲಿಕ್ಕೆ ಸಾಧ್ಯವಾಗದ ಕಾರಣ 2,473 ತಿದ್ದುಪಡಿಗಳನ್ನು ಮಾಡಿ ಕೊನೆಯದಾಗಿ ಒಂದು ಸಂವಿಧಾನದ ಒಂದು ರಚನೆ ಆಯಿತು ಅಂದರೂ ಕೂಡ ತಪ್ಪಾಗಲಾರದು. ಕಾರಣ ಏನು ಹೇಳ್ರಿ? ಈಗ ನಾವು ಸಂವಿಧಾನದ ಒಂದು ಪ್ರಸ್ತಾವನೆಯಲ್ಲಿ ನಾವು ಒಂದು ಅಭ್ಯಾಸ ಮಾಡ್ತೀವಿ. ಯಾವ ಒಂದು ಪದದಿಂದ ಪ್ರಾರಂಭ ಆಗ್ತಾ ಇದೆ ಅಂತಂದರೆ ಇಲ್ಲಿ ಭಾರತೀಯ ಪ್ರಜೆಗಳಾದ ನಾವು,
ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಭಾರತದ ಪ್ರಜೆಗಳಾದ ನಾವು ಅನ್ನೋದರಿಂದ ನಾವು ಪ್ರಾರಂಭ ಮಾಡ್ತೀವಿ. ಕಾರಣ ಸಂವಿಧಾನ ರಚನೆ ಆಗಲಿಕ್ಕೆ ಕಾರಣ ನಾವು ಪ್ರಜೆಗಳು, ನಮ್ಮಿಂದ ರಚನೆಯಾಗಿದೆ. ಯಾಕಂತಂದರೆ ನಾವೇ ರಚನೆ ಮಾಡಿದ್ದೀವಿ ಅಂತಂದರೆ ಆ ಸಂವಿಧಾನಕ್ಕೆ ಹೆಚ್ಚಿನ ರೀತಿಯ ಒಂದು ಗೌರವ ನೀಡ್ಬೋದು, ಆ ನಿಯಮಗಳನ್ನ ಪಾಲಿಸ್ಬೋದು ಅನ್ನೋಂಥ ಉದ್ದೇಶದಿಂದ ಸಂವಿಧಾನದ ರಚನಾಕಾರರು ಆ ನಿಯಮವನ್ನು ಜಾರಿಗೆ ತಂದರು. ಹಾಗಾಗಿ ಭಾರತದ ಪ್ರಜೆಗಳಾದ ನಾವು ಅಂಥೇಳಿ ಪದವನ್ನು ಯೂಸ್ ಮಾಡಬೇಕಾದ್ರೆ ಆ ಸಂವಿಧಾನ ಜಾರಿಗೆ ಬರುವ ಮುನ್ನ ಪ್ರಜೆಗಳ ಒಪ್ಪಿಗೆಯಲ್ಲಿ ಪಡ್ಕೊಳ್ಳಾಗಿದೆ ಅನ್ನೋದು ನಮಗಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ಭಾರತ ಸಂವಿಧಾನದ ಒಂದು ರಚನೆಯಾಗ್ತಾ ಇದೆ. ನಂತರ ಇಷ್ಟು ತಿದ್ದುಪಡಿಗಳ ಮೂಲಕ ಫೈನಲ್ ಆಗಿ ಒಂದು ಡಿಸಿಷನ್ಗೆ ಬಂತು, ಇಷ್ಟು ತಿದ್ದುಪಡಿಗಳನ್ನು ಮಾಡಿ ಆದರೂ ಕೂಡ ಸಂವಿಧಾನ ಜಾರಿಗೆ ತರ್ತೀವಿ ಅಂಥೇಳಿ. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಟುಕ್ ಆಲ್ಮೋಸ್ಟ್ 3 years. ಎಲ್ಲ ನಾವು ಹೇಳುವಂಗೆ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ಒಂದು ತೆಗೆದುಕೊಂಡಂಥ ಕಾಲಾವಕಾಶ ಅಂತಂದ್ರೆ ಆಲ್ಮೋಸ್ಟ್ 3 years ಅಂತ ಕರಿತೀವಿ. 3 ವರ್ಷಗಳವರೆಗೆ ತೆಗೆದುಕೊಂಡಿತು ಅಂತ ಹೇಳ್ಬೋದು. ಎಕ್ಸಾಕ್ಟ್ ನಾವು ಒಂದು ಡೇಸ್ ನಾವು ಹೇಳಬೇಕಾದ್ರೆ 2 years 11 months 18 days, ಅಂದರೆ 2 ವರ್ಷ 11 ತಿಂಗಳು 18 ದಿನಗಳವರೆಗೆ ನಾವು ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ವಿ ಅಂತ ಹೇಳಿ ಕರಿಬೋದು. ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್ 26th November 1949. ಇಲ್ಲಿ ಸರಿಯಾಗಿ ತಿಳ್ಕೊಡ್ರಿ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್ 26th November 1949. 1949 ನವೆಂಬರ್ 26ರಂದು ನಮ್ಮ ಭಾರತ ಸಂವಿಧಾನವು ಅಂಗೀಕಾರವಾಯಿತು. ಆದರೆ ಇಲ್ಲಿ ಜಾರಿಗೆ ಬಂದಂಥ ವರ್ಷ ಆ್ಯಂಡ್ ಕೇಮ್ ಇನ್ ಟು ಫೋರ್ಸ್ ಆನ್ 26th January 1950. ಅಂದರೆ 1950 ಜನವರಿ 26ರಂದು ಜಾರಿಗೆ ಬರ್ತಾ ಇದೆ. 2 ವ್ಯತ್ಯಾಸಗಳು. ಒಂದು, ಅಂಗೀಕಾರವಾದಂಥ ವರ್ಷ, ಅಡಾಪ್ಟೆಡ್ ಮೀನ್ಸ್ ಅಂಗೀಕಾರ, ಸೈನಿಂಗ್ ಆಯಿತು, ಈ ದೇಶಕ್ಕೆ ನಮ್ಮ ಈ ಸಂವಿಧಾನ ಫೈನಲ್ ಆಯ್ತಪ್ಪ ಅಂಥೇಳಿ ಅವಾಗ ಸೈನ್ ಮಾಡಲಾಯಿತು. ಆದರೆ ಕೊನೆಯದಾಗಿ ಅದು ಅಂಗೀಕಾರವಾದಂಥ ವರ್ಷ, ಒಂದು ಜಾರಿಗೆ ಬಂದಂಥ ವರ್ಷ ಅಂತ ಬಂದಾಗ January 26, 1950. ಕಾರಣ ನೀವು ಅನ್ಬೋದು, ಅಂಗೀಕಾರವಾದ ವರ್ಷದಂದೇ ನಮಗೆ ಸಂವಿಧಾನ ಜಾರಿಗೆ ಬರ್ಬೋದಾಗಿತ್ತು, ಆದರೆ ಯಾಕೆ ಬರಲಿಲ್ಲ, ಯಾಕೆ ಅಷ್ಟೊಂದು ಡಿಲೇ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಬಂದಾಗ, ಸ್ವತಂತ್ರ ಪೂರ್ವದಲ್ಲಿ ಲಾಹೋರ್ ಅನ್ನೋದು ಈಗ ಪಾಕಿಸ್ತಾನದ ಒಂದು ಪ್ರದೇಶವಾದರೂ ಕೂಡ 1947ರ ಮುಂಚಿತವಾಗಿ ನಮ್ಮ ಭಾರತದ ಒಂದು ರಾಜ್ಯವಾಗಿತ್ತು. ಹಾಗಾಗಿ ಲಾಹೋರ್ದಲ್ಲಿ ಒಂದು ಪೂರ್ಣ ಸ್ವರಾಜ್ಯದ ಘೋಷಣೆಯಾಗಿತ್ತು. ಯಾವಾಗ ಅಂತಂದರೆ 26th January 1930, 26 ಜನವರಿ 1930ರಲ್ಲಿ ಒಂದು ಘೋಷಣೆಯಾಗಿತ್ತು, ಪೂರ್ಣ ಸ್ವರಾಜ್ಯದ ಘೋಷಣೆ. ಆ ಪೂರ್ಣ ಸ್ವರಾಜ್ಯದ ಘೋಷಣೆಯ ಸವಿ ನೆನಪಿಗೋಸ್ಕರ, ಯಾಕಂದರೆ ಸಂವಿಧಾನ ಅಂತಂದರೆ ಅದು ಸ್ವರಾಜ್ಯದ ಒಂದು ಸ್ವರೂಪ ಅಂತ ಅನ್ಬೋದು. ದೇಶದ ಪ್ರಜೆಗಳಿಗೆ ಹಕ್ಕು, ಸ್ವತಂತ್ರ, ಸಡಿಲಿಕೆಗಳನ್ನು ಕೊಟ್ಟಂಥ ಒಂದು ವರ್ಷ. ಆ ದಿನ ಒಂದು ನೆನಪಾಗಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ, ಜೊತೆಗೆ 1930ರ ದಿನ ಅದು ಪೂರ್ಣ ಸ್ವರಾಜ್ಯದ ದಿನವನ್ನಾಗಿ ಏನು ಘೋಷಣೆ ಮಾಡಿದ್ರು, ಆ ಒಂದು ಸವಿ ನೆನಪಿಗೋಸ್ಕರ ಜನವರಿ 26, 1950ರಂದೇ ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡಿದರು ಅಂತ ಹೇಳ್ಬೋದು. ಈ ರೀತಿಯಾಗಿ ನಮ್ಮ ಭಾರತ ಸಂವಿಧಾನದ ರಚನೆ ಅನ್ನೋದು ಆಯಿತು. ಫೈನಲ್ ಆಗಿ ಒಂದು ಮೂಲ ಸಂವಿಧಾನ, ಈ ಒಂದು ಪೇಜ್ದ ಒಂದು ಹೆಡ್ಡರದ ಮೇಲೆ ನೀವು ನೋಡ್ಬೋದು, ನಮ್ಮ ಭಾರತ ಸಂವಿಧಾನದ ಮೂಲ ಸಂವಿಧಾನ ಅಂತ ಕರಿತೀವಿ. ಮೂಲ ಸಂವಿಧಾನ ಮೀನ್ಸ್ ಇನ್ 1950ಯಲ್ಲಿ 1950ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದಂಥ ಸಂವಿಧಾನದಲ್ಲಿ ಇರುವಂಥ ಆರ್ಟಿಕಲ್ಸ್, ಶೆಡ್ಯೂಲ್ಸ್ ಆ್ಯಂಡ್ ಪಾರ್ಟ್ಸ್, ಇವುಗಳನ್ನ ನಾವು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಮೂಲ ಸಂವಿಧಾನ ಅಂತ ಕರಿತೀವಿ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅದು ಮೋಸ್ಟ್ ಇಂಪಾರ್ಟೆಂಟ. ಫಸ್ಟ್ 1950ಯಲ್ಲಿ 395 ಆರ್ಟಿಕಲ್ಸ್, 8 ಶೆಡ್ಯೂಲ್ಸ್, 22 ಪಾರ್ಟ್ಸ್ಗಳನ್ನು ನೋಡ್ತೀವಿ. 395 ಆರ್ಟಿಕಲ್ಸ್ ಮೀನ್ಸ್ 395 ಆರ್ಟಿಕಲ್ಸ್ಗಳು. ನೋಡಿರಿ, ರಚನೆಯಾದ ಸಂದರ್ಭದಲ್ಲೇ 395 ಆರ್ಟಿಕಲ್ಸ್ಗಳನ್ನು ಹೊಂದಿರುವಂಥದ್ದು. 8 ಶೆಡ್ಯೂಲ್ಸ್ ಅಂದರೆ ಏನ್ರಿ, ಪರಿಶಿಷ್ಟಗಳನ್ನ ನೋಡ್ತೀವಿ. 22 ಪಾರ್ಟ್ಸ್, 22 ಭಾಗಗಳಂದರೆ ಬೇರೆ, ಆರ್ಟಿಕಲ್ಸ್ಗಳಂದರೆ ಬೇರೆ. ಆರ್ಟಿಕಲ್ಸ್ಗಳು ಕಾಮನ್ ಆಗಿ ಹೋಗ್ತಾ ಇರ್ತಾವೆ. ಆದರೆ ಭಾಗಗಳು ಅಂತಂದರೆ ಒಂದು ಒಕ್ಕೂಟ ವ್ಯವಸ್ಥೆ ಬಗ್ಗೆ ಹೇಳಿದರೆ, ಮತ್ತೊಂದು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾ ಇದೆ, ಮತ್ತೊಂದು ಪೌರತ್ವದ ಬಗ್ಗೆ ಹೇಳ್ತಾ ಇದೆ, ಮತ್ತೊಂದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಇದೆ. ಸಿಲೆಬಸ್ನ ಮುಂದಿನ ಹಂತದಲ್ಲಿ ನಾನು ನಿಮಗೆ ಅದನ್ನು ಹೇಳ್ತಾ ಹೋಗ್ತೀನಿ. ಹಾಗಾಗಿ
ಇನ್ನು 2018 ರೆಕಾರ್ಡ್ಸ್ಗಳ ಪ್ರಕಾರ 448 ಪರಿಚ್ಛೇದಗಳು, ಆರ್ಟಿಕಲ್ಸ್ ಅನ್ಬೋದು, ಪರಿಚ್ಛೇದ ಅನ್ಬೋದು, ಕಲಮ್ಸ್ಗಳು ಅನ್ಬೋದು, ವಿಧಿಗಳಂತೂ ಕೂಡ ನಾವು ಅದಕ್ಕೆ ಗುರುತಿಸಬಹುದು. 448 ಆರ್ಟಿಕಲ್ಸ್, 12 ಶೆಡ್ಯೂಲ್ಸ್, 25 ಪಾರ್ಟ್ಸ್. ಅಂದರೆ ಟೋಟಲ್ ಆಗಿ 448 ಆರ್ಟಿಕಲ್ಸ್, 12 ಪರಿಶಿಷ್ಟಗಳಂತ ಹೇಳಿ ಕರಿತೀವಿ, 25 ಭಾಗಗಳು. ಇಲ್ಲಿ ನೋಡ್ರಿ 3 ಭಾಗಗಳು ಹೆಚ್ಚಾಗಿರೋದನ್ನು ನಾವು ನೋಡ್ಬೋದು. ಇನ್ನು ಯಾಕೆ ನಮಗೆ ಹೆಚ್ಚಳ ಆಗ್ತಾ ಹೋಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಹೇಳಬೇಕಾದ್ರೆ, ಭಾರತದಲ್ಲಿ ಒಂದು ಅಮೆಂಡ್ಮೆಂಟ್ ಸಿಸ್ಟಮ್ ಅನ್ನೋದನ್ನು ನಾವು ರಚನೆ ಮಾಡಿದ್ದೀವಿ. ಭಾರತ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಸಿಸ್ಟಮ್, ಸಂವಿಧಾನ ತಿದ್ದುಪಡಿ ವಿಧಾನವನ್ನು ನಾವು ಅಳವಡಿಸಿಕೊಂಡಿದ್ದೀವಿ. ಅದರ ಬಗ್ಗೆ ನಾವು ಮುಂದೆ ಅಭ್ಯಾಸ ಮಾಡ್ತೀವಿ. ತಿದ್ದುಪಡಿ ವಿಧಾನ ಯಾಕೆ ಬೇಕು ಅಂತಂದರೆ, ಇಡೀ ಒಂದು ಭಾರತ ದೇಶದ ಒಂದು ಕಾಲ ಬದಲಾವಣೆಯಾದಂಗೆ, ಜನತೆಯ ಕೆಲವು ವಿಚಾರಗಳು ಬದಲಾವಣೆಯಾದಂಗೆ, ಅಲ್ಲಿರುವಂಥ ಕೆಲವು ನಿಯಮಗಳನ್ನು ಕೂಡ ಬದಲಾವಣೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಆ ತಿದ್ದುಪಡಿ ಅವಶ್ಯಕತೆ ಇದೆ. ಹಾಗಾಗಿ 3 ಹಂತಗಳಲ್ಲಿ ನಾವು ಸಂವಿಧಾನಿಕ ತಿದ್ದುಪಡಿಯನ್ನು ನಾವು ಅಳವಡಿಸಿಕೊಳ್ತೀವಿ. ಆ 3 ತಿದ್ದುಪಡಿಗಳ ಮೂಲಕ ಕೆಲವು ಕಠಿಣ, ಇನ್ನೂ ಕೆಲವು ಒಂದು ಸರಳ ವಿಧಾನದ ಮೂಲಕ ನಾವು ಒಂದು ತಿದ್ದುಪಡಿಗಳನ್ನ ಮಾಡಿ ಈ ಒಂದು ಆರ್ಟಿಕಲ್ಸ್ಗಳಲ್ಲಿ ಸಂಖ್ಯೆ ಹೆಚ್ಚಾಗಿರೋದನ್ನು ನೋಡ್ಬೋದು. ಮೂಲ ಸಂವಿಧಾನದಲ್ಲಿ ಎಕ್ಸಾಕ್ಟ್ 395 ಆರ್ಟಿಕಲ್ಸ್, 8 ಶೆಡ್ಯೂಲ್ಸ್, 22 ಪಾರ್ಟ್ಸ್ಗಳು, ಅದು ಬದಲಾವಣೆ ಇಲ್ಲ, ಅದು ಸೇಮ್ ಆ್ಯಸ್ ಇಟ್ ಈಸ್ ಇರ್ತದೆ. ಆದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ 448 ಆರ್ಟಿಕಲ್ಸ್ ಅಂತ ಏನು ಕೊಟ್ಟಿದ್ದೀವಿ, ಬಂದಂಥ ಸರ್ಕಾರ, ಹೊಸ ಸರ್ಕಾರ ಮಾಡಿದಂಥ ತಿದ್ದುಪಡಿ, ಹೊಸ ಆರ್ಟಿಕಲ್ಸ್ಗಳನ್ನು ಬಿಟ್ಟಾಗ ಅಲ್ಲಿ ಹೆಚ್ಚಳ ಆಗ್ತಾನೆ ಹೋಗ್ತಾ ಇರ್ತದೆ, ಎಕ್ಸಾಕ್ಟ್ ಇಷ್ಟೇ ಇರೋದಿಲ್ಲ. ಈ ರೀತಿಯಾಗಿ ಭಾರತ ಸಂವಿಧಾನದ ಒಂದು ರಚನೆ ಜೊತೆಗೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ಆರ್ಟಿಕಲ್ಸ್ಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಹಾಗಾಗಿ ಈ ಭಾರತ ಸಂವಿಧಾನದ ಇಷ್ಟೂ ವಿಷಯಗಳನ್ನು ನಾವು ರಚನಾ ಕ್ರಮ ಮತ್ತು ಯಾವ ಮೂಲಗಳಿಂದ ಇದನ್ನು ನಾವು ನೋಡ್ಕೋತಾ ಬಂದ್ವಿ, ಯಾವ್ಯಾವ ಆಯೋಗಗಳು ಇದನ್ನು ರಚನೆ ಮಾಡಲಿಕ್ಕೆ ಮುಂದೆ ಬಂದು ಕೊನೆಯದಾಗಿ ಫೈನಲ್ ಆಗಿ ಯಾವ ಆಯೋಗ ಅಂದರೆ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ದ ಸಹಯೋಗದೊಂದಿಗೆ ಭಾರತ ಸಂವಿಧಾನದ ರಚನಾ ಕ್ರಮ ಅನ್ನೋದು ಜಾರಿಗೆ ಬಂತು ಅಂತ ಅನ್ಬೋದು. ಈ ರೀತಿಯಾಗಿ ಒಂದು ಭಾರತ ಸಂವಿಧಾನದ ಒಂದು ರಚನಾ ವಿಧಾನವನ್ನು ನಾವು ನೋಡ್ತೀವಿ. ಜೊತೆಗೆ ಇಡೀ ವಿಶ್ವದಲ್ಲಿ ಆರ್ಟಿಕಲ್ಸ್ಗಳನ್ನ ನಾವು ಅಭ್ಯಾಸ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬೋದು, 395 ಆರ್ಟಿಕಲ್ಸ್ ಅಂತಂದರೆ ಅದೇನು ಕಮ್ಮಿ ಅಲ್ಲ. ಯಾಕಂತಂದರೆ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ಅಂತಂದ್ರೆ ನಮ್ಮ ಭಾರತದ ಸಂವಿಧಾನ ಮಾತ್ರ. ಹಾಗಾಗಿ ನೀವು ಅನ್ಬೋದು, ಅತ್ಯಂತ ದೊಡ್ಡ ಸಂವಿಧಾನದ ಬಗ್ಗೆ ನಾವು ಹೇಳಬೇಕಾದ್ರೆ, ನಮ್ಮ ದೇಶವನ್ನು ಗುರುತಿಸಿಕೊಳ್ಬೇಕಾದ್ರೆ ಚಿಕ್ಕ ಸಂವಿಧಾನ ಯಾವುದು ಅಂಥೇಳಿ ನೀವು ಕೇಳ್ಬೋದು. ಆ ಚಿಕ್ಕ ಸಂವಿಧಾನ ಅಮೇರಿಕಾ ಸಂವಿಧಾನ. ಅತ್ಯಂತ ಚಿಕ್ಕ ಪುಟಗಳಲ್ಲಿ ಅದೊಂದು ರಚನೆಯಾಗಿರುವಂಥದ್ದು. ಜೊತೆಗೆ ಅತ್ಯಂತ ಹಳೆಯ ಸಂವಿಧಾನ ಅಂತ ಕರಿಬೋದು. ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾದಂಥ ಸಂವಿಧಾನ ಭಾರತ ಸಂವಿಧಾನ ಆದರೆ, ಜಗತ್ತಿನ ಅತ್ಯಂತ ಚಿಕ್ಕ ಹಾಗೂ ವಿಶ್ವದಲ್ಲೇ ಮೊಟ್ಟ ಮೊದಲ ಸಂವಿಧಾನ ಅಂಥೇಳಿ ನಾವು ಅಮೇರಿಕಾ ಸಂವಿಧಾನವನ್ನು ಗುರುತಿಸ್ತಾ ಇದ್ದೀವಿ. ಈ ರೀತಿಯಾಗಿ ಭಾರತ ಸಂವಿಧಾನವನ್ನು ಗುರುತಿಸ್ತೀವಿ. ಜೊತೆಗೆ ತಿದ್ದುಪಡಿ ವಿಧಾನ ಅಂತ ಬಂದಾಗ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ಸಂವಿಧಾನವನ್ನು ಯುನಿಕ್ ಕಾನ್ಸ್ಟಿಟ್ಯೂಷನ್ ಅಂಥೇಳಿ ನಾವು ಕರಿತೀವಿ. ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್ ಬೋತ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಸರಳ ಮತ್ತು ಕಠಿಣ ತಿದ್ದುಪಡಿ ಎರಡೂ ವಿಧಾನಗಳನ್ನು ನಾವು ಭಾರತ ಸಂವಿಧಾನದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇಡೀ ಜಗತ್ತಿನಲ್ಲೇ ನಮ್ಮ ಭಾರತ ಸಂವಿಧಾನ ಏಕೈಕ ಸಂವಿಧಾನ ಅಂಥೇಳಿ ನಾವು ಕರಿತೀವಿ. ಇಷ್ಟು ನಮ್ಮ ಭಾರತ ಸಂವಿಧಾನದ ರಚನಾ ಕ್ರಮ ಅಂತ ಕರಿಬೋದು. ಜೊತೆಗೆ ಅದರದೇ ಆದಂಥ ಕೆಲವು ಮೂಲಗಳು, ಹಾಗೆ ರಚನೆ ಮಾಡಿದಂಥ ಒಂದು ವಿಧಾನವನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಇನ್ನು ಮುಂದಿನ ಒಂದು ವಿಷಯದಲ್ಲಿ ನಾವು ಭಾರತ ಸಂವಿಧಾನ ಸೈಲೆಂಟ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.